ಉತ್ತರ ಕರ್ನಾಟಕದ ಕ್ರಿಯೇಟರ್ಗಳೇ ಅಶ್ಲೀಲ ಪದಗಳ ವಿಡಿಯೋಗಳು ಮಾಡೋದು ಹಿಂದೆ ನಿಲ್ಲಿಸಿ. ಯಾಕಪ್ಪ ಅದ್ರಾಗ ಏನಾಯ್ತು? ಅಶ್ಲೀಲ ಪದಗಳ ವಿಡಿಯೋ ಮಾಡೋರಿಗೆ ಸಮಸ್ತ ಕನ್ನಡಿಗರು ಅವ್ರಿಗೆ ನಮ್ಮ ಉತ್ತರ ಕರ್ನಾಟಕದ ಜನರು ಬುದ್ಧಿ ಕಲಿಸ್ಬೇಕು, ಅನ್ಫಾಲೋ ಮಾಡಬೇಕು. ಎಲ್ಲಾದ್ರೂ ಸಿಕ್ಕಿದಾಗ ಅವ್ರಿಗೆ ಬುದ್ಧಿ ಮಾತು ಹೇಳ್ಬೇಕು. ಕರ್ನಾಟಕ ಅಂದ್ರೆ ಮಜಾಕೇನು? ನಮ್ಮ ಉತ್ತರ ಕರ್ನಾಟಕದಲ್ಲಿ ಕಲ್ಯಾಣದ ಚಾಲುಕ್ಯರು ಕಾಮಿಡಿ ಕಂಟೆಂಟ್ ಕ್ರಿಯೇಟರ್ಗಳು ಮಾಡೋದು ಮಜಾಕಿಗೆ ಗೊತ್ತೈತಲ್ಲ, ಅವ್ರು ಮಜಾಕಿಗೆ ವಿಡಿಯೋ ಮಾಡತ್ತಾರ. ರಾಷ್ಟ್ರಕೂಟರು, ಸುರಪುರದ ನಾಯಕರು, ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ, ಅನೇಕ ದೊಡ್ಡ ದೊಡ್ಡ ರಾಜರುಗಳು, ದೊಡ್ಡ ದೊಡ್ಡ ಇತಿಹಾಸವುಳ್ಳ ನಮ್ಮ ಕನ್ನಡ ನಾಡಿನಲ್ಲಿ ಉತ್ತರ ಕರ್ನಾಟಕದ ಜಾನಪದದ ಹೆಸರಲ್ಲಿ ಇಂಥ ಕೆಟ್ಟ ವಿಡಿಯೋಗಳು ಮಾಡೋರಿಗೆ ಸಮಸ್ತ ಕನ್ನಡಿಗರು ಬುದ್ಧಿ ಕಲಿಸಬೇಕು. ಅವರ ವಿರುದ್ಧ ಪ್ರತಿಯೊಬ್ಬ ನಮ್ಮ ಉತ್ತರ ಕರ್ನಾಟಕದ ಕ್ರಿಯೇಟರ್ಗಳು ಅಂತವ್ರ ವಿರುದ್ಧ ಧ್ವನಿ ಎತ್ತಬೇಕು. ಅವರನ್ನ ನಾವು ಇವತ್ತು ಬಗ್ಗಿ ಬಡಿಲಿಲ್ಲ ಅಂದ್ರೆ ನಾಳೆ ದಿವಸ ಇಡೀ ನಮ್ಮ ಉತ್ತರ ಕರ್ನಾಟಕದ ಸಮಸ್ತ ಕರ್ನಾಟಕ ಮಂದಿ ಏನ್ ಮಾಡ್ಬೇಕು ಏನ್ ಬೇಡ ಅವ್ರಿಗೆ ಏನ್ ಗೊತ್ತಿಲ್ಲ. ಏನ್ ಹೇಳಿದ್ರೆ ಗೊತ್ತಾಕದೇನ? ಬಗ್ಗಿ ಬಡಿಬೇಕು, ಇದು ಮಾಡ್ಬೇಕು, ಏನವು ಮಾತಾಡೋದು? ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಇಲ್ಲ, ಎಲ್ಲ ಥರದ್ದು ಅದಾರು. ಮಜಾಕ್ ಮಾಡೋರು ಅದಾರು, ಸೀರಿಯಸ್ ಆಗಿ ಕಂಟೆಂಟ್ ಮಾಡೋರು ಅದಾರ. ಸೀರಿಯಸ್ ಆಗಿ ಮಾಡೋರ್ಗೆ ಎಷ್ಟು ನೋಡ್ತಾರೆ ಅದನ್ನೂ ಗೊತ್ತಿದ್ದು ಮಂದಿ, ಮಜಾಕ್ದಾಗ ಏನು ಮಾಡೋರು ಅದನ್ನೂ ಗೊತ್ತಿದ್ದು ಮಂದಿ. ನೀ ಯಾವ ಅಶ್ಲೀಲ ಕಂಟೆಂಟ್ ಯಾವತ್ತೂ ನೋಡೇ ಇಲ್ಲ. ಕಮೆಂಟ್ದಾಗ ಅವ್ರಿಗೆಲ್ಲ ಟ್ಯಾಗ್ ಮಾಡತಿ, ಎಲ್ಲ ಮಾಡತಿ. ಉಡಾಳ ಪವ್ಯ, ಚೇತನ, ಈಶ್ವರ, ವಾದಿರಾಜ್, ಸೃಷ್ಟಿ, ಏಸ್ ಮಂದಿ ಇದಾರ. ಅವರೆಲ್ಲರೂ ಏಸ್ ಮಂದಿ ನೀವು ಮಾಡಿದ್ರೆ ಅವರೆಲ್ಲ ಮಾಡೋದೇ ಮಜಾಕಿಗೆ, ಕಾಮಿಡಿ ಕಂಟೆಂಟ್ಗೆ. ಏನು ಯಾರು ಸೀರಿಯಸ್ ಆಗಿ ಮಂದಿಗೆ ಯಾರು ಚೇಂಜ್ ಮಾಡೋಕೆ ಹೋಗಿಲ್ಲ. ಎಲ್ಲರೂ ತಮ್ಮ ಜೀವನದಾಗ ಸಾಕಾಗಿ ಬಂದವರು ಇಲ್ಲಿ ಬಂದು ಸ್ವಲ್ಪ ಹೊತ್ತು ಕಾಮಿಡಿ ವಿಡಿಯೋ ನೋಡಿ ರಿಲ್ಯಾಕ್ಸ್ ಆಗಿ ಶಾಂತಾಗಿ ಹೋಗ್ತಾರೆ. ಓಕೆ, ಯಾರಿಗೂ ಇಲ್ಲಿ ಹೇಳ್ಸಕ್ಕೆ ಬಂದಿಲ್ಲ ಆಯಿತಾ. ನಾ ಏನಾರು ಹೇಳಿದ್ರೆ ತಪ್ಪು ಅನ್ಸಿದ್ರೆ ಹೇಳ್ರಿ, ಒಂದು ವಿಡಿಯೋ ಮಾಡಿ ರಿಪ್ಲೈ ಮಾಡಿರಿ ಆಯಿತಾ. ನಮ್ಮ ಉತ್ತರ ಕರ್ನಾಟಕದಾಗ ಆಲ್ರೆಡಿ ದುನಿಯಾ ಪ್ರಾಬ್ಲಮ್ಸ್ ಅದಾವೆ, ಅದ್ರ ಮೇಲೆ ಕಾನ್ಸಂಟ್ರೇಟ್ ಇನ್ನೂ ಮಾಡ್ರಿ. ಯಾರು ನೀವು ಮಾಡೋರಿದ್ರೆ ಇಂಥ ಚಿಂತಾಜನಕ ಕೆಲಸಗಳು ಆಯಿತಾ. ಇದೇನು ದೊಡ್ಡ ಭಾರಿ ಅಲ್ಲ ಇದು ಕೆಲಸ, ಡೆವಲಪ್ಮೆಂಟ್ ಆಗಿಲ್ಲ ಅಂಥದ್ದು ಮಾತಾಡ್ರಿ, ಅದ್ರ ಏನೂ ಪ್ರಾಬ್ಲಮ್ ಇಲ್ಲ. ಬಟ್ ಆ ಕಂಟೆಂಟ್ ಕ್ರಿಯೇಟರ್ಗೆ ಇದು ಮಾಡಿರಿ ಅದು ಮಾಡಿರಿ ಅನ್ನೋದು ಐ ಡೋಂಟ್ ಥಿಂಕ್ ಸೊ ಇದು ಕರೆಕ್ಟ್ ಐತತ್ತೆ.